ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಇಂದು ತಮ್ಮ 39ನೇ ಬರ್ತ್ಡೇ ಸಂಭ್ರಮ. ಕಳೆದ ರಾತ್ರಿಯೇ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳೊಂದಿಗೆ ಪುನೀತ್ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಅತ್ತಿಗೆ ಗೀತಾ ಶಿವರಾಜ್ಕುಮಾರ್ ರಾಜಕೀಯ ಎಂಟ್ರಿ ಬಗ್ಗೆ ಪುನೀತ್ ಏನ್ ಹೇಳ್ತಾರೆ, ಪತ್ನಿ ಅಶ್ವಿನಿಯಿಂದ ಸಿಕ್ಕ ಬರ್ತ್ಡೇ ಗಿಫ್ಟ್ ಏನು ಅನ್ನೋದರ ಕುರಿತು ಪುನೀತ್ ನಮ್ಮ ಪ್ರತಿನಿಧಿ ಜೊತೆ ರವಿಕುಮಾರ್ ಮಂಡಿಸಿದ ಮಾತುಕತೆ ಇಲ್ಲಿದೆ. ಪುನೀತ್ ರಾಜ್ಕುಮಾರ್ ಅವರಿಗೆ 39ನೇ ವರ್ಷದ ಹುಟ್ಟುಹಬ್ಬ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ಪವರ್ ಸ್ಟಾರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಮೊದಲಿಗೆ ಸುವರ್ಣ ವೀಕ್ಷಕರಿಂದ ನನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಸರ್, 39 ವರ್ಷ ಆಗೋಯಿತು. ಸೊ ಪುನೀತ್ ರಾಜ್ಕುಮಾರ್ ಒಮ್ಮೆ ತಿರುಗಿ ಹಿಂದೆ ನೋಡಿದಾಗ ಏನು ಅನಿಸುತ್ತೆ? ಇನ್ನೂ ಅಚೀವ್ ಮಾಡಬೇಕಾಗಿತ್ತು ಅನಿಸುತ್ತಾ? ಏಕೆ? ಇಲ್ಲ, ಜೀವನದಲ್ಲಿರೋ ತೃಪ್ತಿ ಇದೆ, ಅಚೀವ್ಮೆಂಟ್ಸಲ್ಲಿ ತೃಪ್ತಿ ಇಲ್ಲ. ಜನರ ಪ್ರೀತಿ ಇದೆ, ತುಂಬ ಖುಷಿಯಾಗುತ್ತೆ. ಮಾಡೋ ಕೆಲಸ ಹೆಚ್ಚಾಗಿದ್ದೇ ಇರುತ್ತೆ, ಯಾವತ್ತೂ ಯಾವುದಕ್ಕೂ ಎಂಡ್ ಆಗಿರೋಲ್ಲ. ಸೊ ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಅನ್ನೋದಕ್ಕಿಂತನೂ ನಾವು ಮಾಡೋವಂಥ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ರಾತ್ರಿಯಿಂದನೂ ಕೂಡ ಸಾಕಷ್ಟು ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಜಿಲ್ಲೆಗಳಿಂದ ಬಂದು ಅವರು ತಮ್ಮ ಬರ್ತಡೇ ಅಂತ ನಿಮ್ಮ ಬರ್ತಡೇ ಸೆಲೆಬ್ರೇಷನ್ ಮಾಡಿ, ಈ ಪ್ರೀತಿ ಅಭಿಮಾನಕ್ಕೆ ಏನು ಹೇಳ್ತೀವಿ? ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ. ಯಾಕಂದರೆ ಇವತ್ತು ನಾವು ಏನೇ ಯಾವುದೇ ಮಟ್ಟ ರೀತಿಯಲ್ಲಿ ಬೆಳೆದಿದ್ರು, ಸಿನಿಮಾ ರಂಗದಲ್ಲಿ ಒಂದು ಮಟ್ಟಕ್ಕೆ ರೆಕಗ್ನೈಸ್ ಆಗಿದ್ರು, ಅದಕ್ಕೆ ಅವ್ರ ಕಾರಣ. ಯಾಕಂದರೆ ನಮ್ಮ ತಂದೆಯವ್ರು ಹೇಳ್ತಿದ್ದ ಮಾತು 100ಕ್ಕೆ 100 ನಿಜ. ನಾವು ಯಾಕೆ ಅವ್ರನ್ನ ಅಭಿಮಾನಿ ದೇವರುಗಳು ಅಂತ ಗುರುತಿಸ್ತೀವಿ ಅಂದರೆ ನಮ್ಮನ್ನು ಅವ್ರು ಆಯ್ಕೆ ಮಾಡಿ ಅವ್ರ ಸಿನಿಮಾಗಳ ಮುಖಾಂತರ ನಮ್ಮನ್ನು ನೋಡಿ ನಮ್ಮನ್ನು ಎಷ್ಟು ಪ್ರೀತಿಸಿ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬಂದು ಅವ್ರು ನೋಡಿ ನಮ್ಮನ್ನು ಬೆಳೆಸಿರೋದ್ರಿಂದನೇ ನಾವೇನೇ ಇದ್ರು. ಪ್ರತಿ ವರ್ಷ ನಿಮ್ಮ ಪತ್ನಿ ಅಶ್ವಿನಿಯಿಂದ ಏನು ನಿಮಗೆ ಸರ್ಪ್ರೈಸ್ ಗಿಫ್ಟ್ ಅಂತ ನೆನೆಸ್ಕೋಬೇಕಾ? ಅಂದರೆ ತುಂಬ ಮೆಮೊರಿಯಬಲ್ ಗಿಫ್ಟ. ನನಗೆ ಗಿಫ್ಟಾಗಿ ನನ್ನ 2 ಹೆಣ್ಮಕ್ಳಿದ್ದಾರೆ, ಇನ್ನೇನಿರಬೇಕು. ಈಗ ಚಿತ್ರೀಕರಣ ನಡೀತಿರೋಂಥ ಸಿನಿಮಾ, ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ತ್ರಿಷಾ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ. ಸೊ ಓವರಾಲ್ ಆಲ್ಮೋಸ್ಟ್ ಎಲ್ಲ ಶೂಟಿಂಗೆಲ್ಲ ಆಗಿದೆ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್, ಹೇಗಿದೆ ಸರ್? ಇಲ್ಲ, ತ್ರಿಷಾ ಅವರು ತುಂಬ ದೊಡ್ಡ ನಟಿ, ಅವರು ಅದ್ಭುತವಾದ ನಟಿ. ಯಾಕಂದರೆ ಸಾಕಷ್ಟು ಸೌತ್ ಇಂಡಿಯಲ್ಲಿ ಬಹುಶಃ ಅವರು ಆ್ಯಕ್ಟ್ ಮಾಡದೇ ಇರೋಂಥ ಹೀರೋಸೇ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಹೀರೋಗಳ ಜೊತೆನೂ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಲೇಡಿ, ಡೌನ್ ಟು ಅರ್ತ್. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಇದು ಸಿನಿಮಾದ ಟೈಟ್ಲ್ ಏನೋ ಫೈನಲೈಸ್ ಆಗಿದೆ? ಟೈಟಲ್ಲು ಇನ್ನೂ ಫೈನಲೈಸ್ ಆಗಿಲ್ಲ. ಮೇ ತಿಂಗಳಲ್ಲಿ ರಿಲೀಸ್ ಅಂತ ಅಂದ್ಕೊಂಡಿದ್ದೀವಿ. ಸೊ ದೇವ್ರದಿಂದ ಮೇ ತಿಂಗಳಲ್ಲಿ ಆಗಬೇಕು. ರಾಜ್ ಕುಟುಂಬದಿಂದ ಫಸ್ಟ್ ಟೈಮ್ ರಾಜಕೀಯಕ್ಕೆ ಗೀತಾ ಶಿವರಾಜ್ಕುಮಾರ್ ಎಂಟ್ರಿ ಬರ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಡೋಕ್ಕೆ ನಾನು ದೊಡ್ಡ ಮಟ್ಟಿಗೆ ಬೆಳೆದಿಲ್ಲ. ಬಟ್ ಆದರೂ ಅತ್ತಿಗೆ ಅವರು ಪಾಲಿಟಿಕ್ಸಿಗೆ ನಿಲ್ತಾ ಇದ್ದಾರೆ. ಬಟ್ ಅದು ಅವ್ರ ಫ್ಯಾಮಿಲಿ ವಿಚಾರ. ಮೊದಲನೇದಾಗಿ ನಾನು ಅವ್ರಿಗೆ ವಿಶ್ ಮಾಡ್ತೀನಿ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಮ್ಮ ಕುಟುಂಬಕ್ಕೂ ಪಾಲಿಟಿಕ್ಸ್ಗೂ ದೂರ. ನಾವಂತೂ ಪಾಲಿಟಿಕ್ಸಿಗೆ ಇಳಿಯಲ್ಲ. ಸೊ ಅವ್ರ ಇಚ್ಛೆಯಿಂದ ಅವ್ರು ಇಳಿದಿದ್ದಾರೆ. ಬಟ್ ನೋ ಪ್ರಾಬ್ಲಮ್. ಅದು ಐ ಥಿಂಕ್ ಅವ್ರವ್ರ ಇಂಡಿವಿಜುವಲಿ ಏನಾಗಬೇಕು ಅದು ಹಾಗೇ ಆಗುತ್ತೆ. ಇದನ್ನು ಬಿಟ್ಟು ಅಫ್ಕೋರ್ಸ್ ನಾನೊಂದು ಹೇಳೋದೇನೆಂದರೆ, ಎಲ್ಲರೂ ವೋಟ್ ಮಾಡಬೇಕು ಅವರವರ ಊರುಗಳಲ್ಲಿ, ಅವರವರ ನಾಯಕರಲ್ಲಿ. ಅವ್ರ ನಾಯಕರು ಅನ್ನೋದಕ್ಕಿಂತನೂ ಅವ್ರು ಯಾರು ಆಯ್ಕೆ ಮಾಡ್ತಾರೆ, ಜನಕ್ಕೆ ಯಾರು ಸರಿಯಾದ ಪರ್ಸನ್ ಅಂತಾರೆ, ಅವ್ರನ್ನ ಆಯ್ಕೆ ಮಾಡಿ ವೋಟ್ ಹಾಕಿ. ಬಟ್ ವೋಟ್ ಮಾಡೋದು ತುಂಬ ಮುಖ್ಯ, ಪ್ರತಿಯೊಬ್ಬರು ವೋಟ್ ಮಾಡಬೇಕು. ಜೊತೆಗೆ ನಿಮಗೆ ಸಮಯ ಸಿಕ್ಕಿದ್ರೆ ನಿಮ್ಮ ಅತ್ತಿಗೆ ಗೀತಾ ಶಿವರಾಜ್ಕುಮಾರ್ ಪರ ಪ್ರಚಾರಕ್ಕೆ ನಾವು ಹೋಗ್ತೀರಾ? ಇಲ್ಲ, ನಾನು ಪ್ರಚಾರಕ್ಕೆ ಹೋಗಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ದಿನ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಮಾತಾಡಿದ್ರು. ಮತ್ತು ಏನು ಅವರ ಮುಂದಿನ ಪ್ರಾಜೆಕ್ಟ್ ಬಗ್ಗೆನೂ ಮಾತಾಡಿದ್ರು. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು.